How do we keep healthy and happy? How do we take care of our children and our wives? Families have it there. So it's very important questions to be asked, and definitely we have to resist these so-called vaccines because it's not a treatment, it's a preventive measure. So ಇವಾಗ ನೀವು ಪ್ರಿವೆಂಟಿವ್ ಮೆಜರ್ ಅಂತ ಹೇಳ್ತಾ ಇದ್ದೀರಲ್ಲ, ಸೊ ಕೋವಿಶೀಲ್ಡ್ ಅಥವಾ ಕೋವ್ಯಾಕ್ಸಿನ್ ಅದು ಪ್ರಿವೆಂಟಿವ್ ಮೆಜರ್ ಅಲ್ಲಿ ಇದೆಯಾ? ಇಲ್ಲ. And also because the content of those so-called vaccines, we are seeing the effects of having taken these vaccines. ಸೊ ಓಕೆ, ಈಗ ಕೋವಿಶೀಲ್ಡ್ ಅಥವಾ ಕೋವ್ಯಾಕ್ಸಿನ್ ಕೋವಿಡ್ ಇರೋರಿಗೆ ಪ್ರಿವೆಂಟಿವ್ ಮೆಜರ್ಮೆಂಟ್ ಅಲ್ಲಿ ತಗೊಳ್ಳಿ ಅಂತ ಕೊಟ್ಟು, ಸೊ ಕೋವಿಡ್ ಇದೆ ಅನ್ನೋದಕ್ಕೆ ಏನಾದ್ರು ಲಕ್ಷಣ ಇದೆಯಾ? ಅದೇನಾದ್ರು ಪ್ರೂವ್ ಮಾಡಿದ್ದಾರೆ ಗೌರ್ಮೆಂಟ್ ಇಂದ? ಯಾವುದು ಫೋಟೋಸ್ ಇಲ್ಲ, ಏನು ಇಲ್ಲ. ರಾಜು ಸರ್ ಕೋವಿಡ್ ಬಂದಾಗ ನಾವು ಮೀಟ್ ಮಾಡಿದ್ವಿ, ಅವಾಗಲೇ ಪ್ರೆಸ್ ಮೀಟ್ ಮಾಡೋದು ಮಾಡಿದ್ವಿ, ಪ್ಲಸ್ ಅವರು ಇದಕ್ಕೂ ಹೋಗಿದ್ದೀವಿ. ಅವರು ಕೋವಿಡ್ ಇಲ್ಲ ಅಂತಾನೆ ಹೇಳ್ತಾ ಇದ್ದಾರೆ. ಸೊ ಡಿಫ್ರೆಂಟ್ ಏನಿದೆ? ಕೋವಿಡ್ ವೈರಸ್ ಇದೆಯಾ ಇಲ್ವಾ ಅಂತ ಕೆಲವೊಬ್ಬರು ಪ್ರಶ್ನೆ ಮಾಡ್ತಿದ್ದಾರೆ. ಅದರಲ್ಲಿ ಒಂದು ವೈರಸ್ಸು ಇದೆ, ರೇಡಿಯೇಷನ್ 5G ರೇಡಿಯೇಷನ್ ಜೊತೆ ಎರಡೂ ಸೇರಿಕೊಂಡು ತೊಂದರೆ ಆಗಿದೆ ಅಂತ ಒಂದು ರಿಸರ್ಚ್ ಪೇಪರೇ ಬಂದಿದೆ, ಮೆಡಿಕಲ್ ರಿಸರ್ಚ್ ಪೇಪರ್. ಇಲ್ಲಿ ವೈರಸ್ ಇಲ್ದಲೇ ಬರೀ ರೇಡಿಯೇಷನ್ ಉಪಯೋಗಿಸ್ಕೊಂಡು ಟಾರ್ಗೆಟೆಡ್ ಟಾರ್ಚರ್ ಅಂತ ಕೆಲವೊಂದು ನಡೀತಾ ಇತ್ತು. ಆ 5G ರೇಡಿಯೇಷನ್ ಎಲ್ಲ ಉಪಯೋಗಿಸಿ ಕೆಲವೊಬ್ಬರಿಗೆ ಕಾಯಿಲೆ ಬರೆಸ್ಬೋದು, ಅದು ಸತ್ಯ. ಈಗ 5G ಹೊಸದಾಗಿ ರಿಲೀಸ್ ಮಾಡಿದ್ರು ವುಹಾನಲ್ಲಿ, ಅದಾದಮೇಲೆ ಅಲ್ಲಿ ಪ್ಯಾಂಡಮಿಕ್ ಆಗಿದ್ದು ಅನ್ನೋದು ಒಂದು ದೊಡ್ಡ ಷಡ್ಯಂತ್ರ ಅಂತ. ಸೊ ಇಲ್ಲಿ ನಾವು ವೈರಸ್ ಇದೆ ಅಂತ ಏನಕ್ಕೆ ಒಪ್ಕೋತೀವಿ ಅಂದರೆ, ಆ ಸ್ಪೈಕ್ ಪ್ರೋಟೀನ್ ಸ್ಪೆಸಿಫಿಕ್ ಆಗಿ ಏಂಜಿಯೋಟೆನ್ಸಿನ್ ಕನ್ವರ್ಟಿಂಗ್ ಎಂಜೈಮ್ ಅಂತ, ಇದು ಗೇನ್ ಆಫ್ ಫಂಕ್ಷನ್ ರಿಸರ್ಚ್ ಅಂತ. ಈ ರಿಸರ್ಚ್ನ ಇವರು 1980ರಿಂದನೇ ಮಾಡ್ತಾ ಇದ್ದಾರೆ. ಕೋತಿಗಳಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಮಾಡುವಂಥ ವೈರಸ್ ಸಿಮಿಯನ್ ಟಿ ಸೆಲ್ ಲಿಂಫೋಟ್ರೋಫಿಕ್ ವೈರಸ್ ತೊಗೊಂಡು ಮನುಷ್ಯನಿಗೆ ಇನ್ಫೆಕ್ಷನ್ ಮಾಡೋ ಥರ ಸ್ಪೆಷಲ್ ರಿಸೆಪ್ಟರ್ಸ್ ಆ್ಯಡ್ ಮಾಡಿಬಿಟ್ಟು ಅದನ್ನು ಆಫ್ರಿಕಾದಲ್ಲಿ ಬಿಟ್ಟರು. ಅದನ್ನು ಹ್ಯೂಮನ್ ಟಿ ಸೆಲ್ ಲಿಂಫೋಟ್ರೋಫಿಕ್ ವೈರಸ್ ಅಂತ ಕರೆದ್ರು. ಅದರಿಂದ ಆಗಿದ್ದ ಕಾಯಿಲೆನ HIV ಅಂತ ಕರಿತೀವಿ ನಾವು, ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ ಅಂತ. ಈ ವೈರಸ್ಸು ಎಷ್ಟೋ ಜನನ ಆಫ್ರಿಕನ್ಸ್ನ ಸಾಯಿಸ್ತು. ಅಷ್ಟೇ ಅಲ್ಲ, ಅದಕ್ಕೆ ಜನಾಂಗೀಯ ಸ್ಪೆಸಿಫಿಸಿಟಿ ಇರಲಿಲ್ಲ. ಅದಕ್ಕೆ ಅದು ರಾಡ್ ಲಿವರ್ ಅನ್ನೋ ಟೆನ್ನಿಸ್ ಪ್ಲೇಯರ್ನೂ ಸಾಯಿಸ್ತು, ಆ ಯುರೋಪಿಯನ್ದು, ಮತ್ತು ಫ್ರೆಡಿ ಮರ್ಕ್ಯೂರಿಯನ್ನು ರಾಕ್ ಸ್ಟಾರ್ನೂ ಸಾಯಿಸ್ತು. ಅದಕ್ಕೆ ಅವರು ಸ್ಪೆಸಿಫಿಕ್ಕಾಗಿ ಕಪ್ಪು ಜನಾಂಗದವ್ರನ್ನೇ ಸಾಯಿಸಬೇಕು ಅಂತ ಅವರು ಮತ್ತೆ ರಿಸರ್ಚ್ ಮಾಡಿ ಗೇನ್ ಆಫ್ ಫಂಕ್ಷನ್ ರಿಸರ್ಚಲ್ಲಿ ಜೆನೆಟಿಕ್ ಸ್ಪೆಸಿಫಿಸಿಟಿ ಮಾಡೋ ಥರ ಮಾಡಿ ಸಾರ್ಸು ಮರ್ಸು H1N1 ಅದಾದಮೇಲೆ ಕೋವಿಡ್ ಅನ್ನೋ ವೈರಸ್ ಮಾಡಿರೋದು. ಸೊ ಇದಕ್ಕೆ ನಾವು ಕೋವಿಡ್ ವೈರಸ್ಸೇ ಇಲ್ಲ ಅಂತ ಹೇಳಿದ್ರೆ ಅವರು ನಿಮಗೆ ಸೈಂಟಿಫಿಕ್ ನಾಲೆಡ್ಜೇ ಇಲ್ಲ ಅಂತ ಅನ್ನಿಸ್ತಾರೆ. ಇಲ್ಲಿ ಕೆಲವೊಂದು ಈಗ ನಿಮ್ಯಾನ್ಸ್ ಅವರು ಒಂದು ಇದನ್ನು ಮಾಡಿದರು, ಅಟಾಪ್ಸಿ ಮಾಡಿದರು. ಇರೋ ಫೀಚರ್ಸ್ ಎಲ್ಲ ಕೋವಿಡ್ ಥರನೇ ಇತ್ತು. ಕೋವಿಡ್ ಟೈಮಲ್ಲೇ ಸತ್ತಿದ್ದ ಮನುಷ್ಯ. ಆದರೆ ಅವರಿಗೆ ಟೆಸ್ಟ್ ರಿಪೋರ್ಟ್, ಬ್ಲಡ್ ಟೆಸ್ಟಲ್ಲಿ ಮೈಕೋಪ್ಲಾಸ್ಮಾದ ಆ್ಯಂಟಿಬಾಡಿ ಸಿಕ್ತು. ಈ ಮೈಕೋಪ್ಲಾಸ್ಮಾ ಮತ್ತು ವೈರಸ್ಸು ಮತ್ತು ಬ್ಯಾಕ್ಟೀರಿಯಾ, ಮೈಕೋಪ್ಲಾಸ್ಮಾ ಬ್ಯಾಕ್ಟೀರಿಯಾ ಮತ್ತು ವೈರಸ್ ಮಧ್ಯದಲ್ಲಿ ಬರುತ್ತೆ. ಸೊ ಅದು ಈ ಕಡೆ ಒಣಗಿದ್ದಾಗ ವೈರಸ್ ಥರ ಕಾಣುತ್ತೆ, ನೀರು ಬಿದ್ದಾಗ ಬ್ಯಾಕ್ಟೀರಿಯಾ ಥರ ಕೆಲಸ ಮಾಡುತ್ತೆ. ಸೊ ಆ ಥರ ಇವರು ಏನು ಉಪಯೋಗಿಸಿದ್ದಾರೆ, ಏನೇನು ಶಕ್ತಿ ಕೊಟ್ಟಿದ್ದಾರೆ ಅನ್ನೋದೇ ದೊಡ್ಡ ಇದು ಒಂದು ಮಿಸ್ಟ್ರಿ ಆಗಿದೆ. ಯಾಕಂದರೆ TB ವೈರಸ್ಸು, ಕ್ಯಾನ್ಸರ್ ಬರೋವಂಥ ವೈರಸ್ಸು, P53 ಆಂಕೋ ಪ್ರೊಟೆಕ್ಷನ್ ಜೀನ್ ಮ್ಯುಟೇಟ್ ಮಾಡುವಂಥ mRNA ಸೀಕ್ವೆನ್ಸು ಹಾಕಿದ್ದಾರೆ ಅಂತ ಅದಕ್ಕೆ ಟರ್ಬೋ ಕ್ಯಾನ್ಸರ್ ಅಂತ ಹೇಳಿದ್ರು. ಟರ್ಬೋ ಕ್ಯಾನ್ಸರ್ ಅಂದರೆ ಒಂದು ಲಕ್ಷಣ ಶುರುವಾಗಿದ್ದು ಒಂದು 6 ತಿಂಗಳಲ್ಲೇ ಫುಲ್ಲು ದೇಹಕ್ಕೆ ಹರಡಿ ಸಡನ್ನಾಗಿ ಸತ್ತೋಗ್ತಾರೆ. ಈ ಥರ ಲಂಗ್ಸ್ ಕ್ಯಾನ್ಸರು ಮತ್ತು ಲಿವರು, ಹಾರ್ಟು, ಇದು ಬ್ರೈನು, ಈ ಥರದ್ದು ಎಷ್ಟೋ ಕ್ಯಾನ್ಸರ್ಗಳು ಪೇಷಂಟ್ ನೋಡ್ತಾ ಇದ್ದೀವಿ. ಇದಕ್ಕೆಲ್ಲ ಕಾರಣ ಇಂಜೆಕ್ಷನ್ ಅಂತಲೇ ಹೇಳ್ತಾರೆ. ಆಮೇಲೆ ಇನ್ನೂ ಮೇಜರ್ ಕಾರಣ ಏನಂದರೆ ಜನಸಂಖ್ಯಾ ನಿಯಂತ್ರಣ. ಎಷ್ಟೋ ಜನಕ್ಕೆ ಮಕ್ಕಳಾಗದಲ್ಲೇ ಇದ್ರೂ ಪ್ರೆಗ್ನೆಂಟ್ ಆದ್ರೂ ಅಬಾರ್ಷನ್ ಆಗುತ್ತೆ. ಅಬಾರ್ಷನ್ ಆದ್ರೂ ಅವ್ರಿಗೆ ಅಂದರೆ ಪ್ರೆಗ್ನೆನ್ಸಿ ಫುಲ್ ಆದ್ರೂ ಹುಟ್ಟಿದ ಮಕ್ಕಳು ಸರಿಗೆ ಮಾತಾಡಲ್ಲ, ಹುಟ್ಟಿದ ಮಕ್ಳಿಗೆ ಫಿಟ್ಸ್ ಬರ್ತಾ ಇರೋದು ನೋಡ್ತಾ ಇದ್ದೀವಿ ಈಗ. ಆಮೇಲೆ ಸಣ್ಣ ಮಕ್ಕಳುಗಳು ಅವ್ರಿಗೆ ಅಂಗನ್ಯೂನ್ಯತೆ ಇರ್ಬೋದು ಅಥವಾ ಆಟಿಸಮ್ ಅನ್ನೋ ಕಾಯಿಲೆ. ಯಾಕಂದರೆ ಆಟಿಸಮ್ಗೆ ಈವನ್ MMR ವ್ಯಾಕ್ಸಿನಿಂದನೂ ತೊಂದರೆ ಇದೆ ಅಂತ ಸುಮಾರು ರಿಪೋರ್ಟ್ಗಳು ಬಂದಿದೆ. ಸೊ ಬಿಲ್ ಗೇಟ್ಸೇ ಹೇಳ್ತಾನೆ, ನಾವು ಪ್ರಪಂಚದ ಜನಸಂಖ್ಯೆನ ವ್ಯಾಕ್ಸಿನ್ಗಳು ಕರೆಕ್ಟಾಗಿ ಉಪಯೋಗಿಸಿದ್ರೆ ಪ್ರಪಂಚದ ಜನಸಂಖ್ಯೆನ ಕಡಿಮೆ ಮಾಡ್ಬೋದು ಅಂತ ಅವನು ಧೈರ್ಯವಾಗಿ ಹೇಳಿಕೆ ಕೊಡ್ತಾನೆ. ಅವನು ಕೋವಿಡ್ ಆಗೋಕ್ಕೆ ಮುಂಚೆನೇ ಒಂದು ಟೆಡ್ ಟಾಕಲ್ಲಿ ವೈರಸ್ಗಳು ಬಂದು ಪ್ರಪಂಚದ ಜನಸಂಖ್ಯೆ ಈ ಥರ ಪ್ಯಾಂಡಮಿಕ್ ಆಗುತ್ತೆ ಅಂತ ಒಂದು ಲೆಕ್ಚರೇ ಕೊಟ್ಟಿದ್ದ. ಅಂದರೆ ಇವರು ಎಲ್ಲ ಪ್ರಪಂಚದ ಜನಸಂಖ್ಯೆನ 50 ಕೋಟಿ ಮಾಡ್ತೀವಿ ಅಂತ ಶಿಲಾಶಾಸನ ಮಾಡಿದ್ದಾರೆ. ಅಂದರೆ ಅವ್ರಿಗೆ ಏನು ಅಂದರೆ ಅವ್ರ ಮನಸ್ಥಿತಿ, ನಾವು ಹೇಳ್ಬಿಟ್ಟು ಮಾಡಿದ್ರೆ ನಮ್ಮ ಕರ್ಮ ಕಡಿಮೆ ಅಂತ ಅವ್ರು ಮಾಡ್ತಿದ್ದಾರೆ. ಸೊ ಅವ್ರು ಹೇಳೋದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿ ಕೇಳಿಸ್ಕೊಂಡು ಅದಕ್ಕೆ ತಕ್ಕನಾಗಿ ಅವರನ್ನು ಕಡಿವಾಣ ಹಾಕಬೇಕು. ನಾನು ಹೇಳ್ತೀನಿ, ಇಂಥ ಸರ್ವೋಚ್ಚತೆ ಮನೋವಿಕಾರತೆ, ಸುಪ್ರಿಮಸಿ ಸೈಕೋಸಿಸ್ ಅನ್ನೋ ಕಾಯಿಲೆ ಇರೋರಿಗೆ
ನಾವು ಪ್ರೀತಿಯಿಂದ ಕೌನ್ಸಿಲಿಂಗ್ ಮಾಡೋಣ, ಇಲ್ಲ ಮಾತ್ರೆ ಕೊಡೋಣ, ಇಲ್ಲಾಂದರೆ ಅವ್ರಿಗೆ ಎಲೆಕ್ಟ್ರಿಕ್ ಶಾಕ್ ಥೆರಪಿ ಕೊಡೋಣ, ಇಲ್ಲಾಂದರೆ ಸೈಕೋ ಸರ್ಜರಿ ಮಾಡೋದಕ್ಕೆ ನಾನು ನ್ಯೂರೋ ಸರ್ಜನ್ ಆಗಿ ರೆಡಿ ಇದ್ದೀನಿ ಅಂತ ನಿಮ್ಯಾನ್ಸ್ ಅವ್ರಿಗೂ ಹೇಳಿದ್ದೀನಿ. ಆದರೆ ನಿಮ್ಯಾನ್ಸ್ ಅವರು ಒಪ್ಪಕ್ಕೆ ರೆಡಿ ಇಲ್ಲ. ನಿಮ್ಯಾನ್ಸ್ಗೆ ನಾನು ಕೋವಿಡ್ ಟೈಮಲ್ಲಿ ನನ್ನ ಸೀನಿಯರ್ ಒಬ್ಬರು ಸ್ಟ್ರೋಕ್ ಆದವ್ರನ್ನ ಕರ್ಕೊಂಡೋಗಿ ಈ ಕ್ಲಾಟನ್ನು ಟೆಸ್ಟ್ ಮಾಡಿ ಇದರಲ್ಲಿ ಕೋವಿಡ್ ವೈರಸ್ ಜೀನ್ಸ್ ಇದೆಯಾ ಅಂತ ಕೇಳಿದ್ರೆ ಮಾಡಿಲ್ಲ. ಅಂದರೆ ಅವರ ಕಂಟ್ರೋಲು ಎಲ್ಲ ಮೈಕ್ರೋ ಲೆವೆಲಲ್ಲೂ ಇದೆ. ಸೊ ಇದನ್ನು ನಾವು ಅರ್ಥ ಮಾಡಿಕೊಂಡು ಇದ್ರ ವಿರುದ್ಧ ನಾವು ಹೋರಾಡಬೇಕಾಗಿದೆ. To add to what Dr. Banu was saying, preventive andre this particular chemical that is given in the vaccine, it is to make your body fight against whatever disease agent comes in. The vaccination andre ಏನು ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು. So what is the healing that takes place? ಯಾವುದಾದ್ರೂ ಡಿಸೀಸ್ ಬಂದರೂ ಕೂಡ the body has to heal itself. So the antibodies are created against this vaccine, or this virus or bacteria, whichever agent that is there. So the body has to heal itself. Now here myocarditis, infertility, sudden death, the body will attack its own tissues. So as I said, it's a bioweapon now. Janana saisbeku anta. Some people are weak, they cannot fight it. ನಮ್ಮ ಇದರಲ್ಲಿ ಇಂಡಿಯನ್ ಸಿಸ್ಟಮ್ಸ್ ಆಫ್ ಮೆಡಿಸಿನ್ ಅಂದರೆ ಡಿಟಾಕ್ಸಿಫಿಕೇಷನ್ನು ಮತ್ತು ಹೆಲ್ತಿ ವೇ ಆಫ್ ಲಿವಿಂಗ್, ಈ ಆಯುರ್ವೇದ ಇದರಲ್ಲಿ ಯೋಗಿಕ್ ಇದೆಲ್ಲ, ಇಟ್ ಈಸ್ ಟು ಎನ್ಹಾನ್ಸ್ ದ ಸೆಲ್ಫ್ ಹೀಲಿಂಗ್ ಮೆಕ್ಯಾನಿಸಮ್ಸ್ ದಟ್ ಆರ್ ದೇರ್ ಇನ್ ದ ಬಾಡಿ. ನಾವು ಅಲೋಪತಿಕ್ ಡಾಕ್ಟರ್ಸ್ ಆಗಿರಲಿ ಯಾರಾಗಿರಲಿ ಇಲ್ಲಿ ಇದ್ರೂ ಕೂಡ ದ ಬಾಡಿ ಹ್ಯಾಸ್ ಟು ಹೀಲ್ ಇಟ್ ಸೆಲ್ಫ್. ವಿ ಆರ್ ಓನ್ಲಿ ಗಿವಿಂಗ್ ದ ಫುಡ್, ದ ನ್ಯೂಟ್ರಿಷನ್ ಫಾರ್ ದ ಹೀಲಿಂಗ್ ಟು ಟೇಕ್ ಪ್ಲೇಸ್. So that's why it's very important to understand arogya andre eno, kaile andre eno, okay? And this is a weapon, it's a yuddha idenne. So this is what we have to understand mainly. Thank you. ಈಗ TTS ತಗೋಬೇಕು ಅಂತ ಕಂಪಲ್ಸರಿ ಮಾಡ್ತಾ ಇದ್ದಾರೆ. ಏನಿದು TTS ಕಂಪ್ರೋಸಿನ್ ವಿತ್ ಥ್ರಂಬೋಸೈಟೋಪೇನಿಯಾ? ಯಾವ ರೀತಿ TTS ಅನ್ನೋದು ವ್ಯಾಕ್ಸಿನ್ ಇಲ್ಲಪ್ಪ. TTS ಇರೋದು ಥ್ರಾಂಬೋಸೈಟೋಪೀನಿಯಾ ಆಗಿ ಥ್ರಾಂಬೋಸಿಸ್ ಆಗೋದು, ಅಂದ್ರೆ ರಕ್ತ ಹೆಪ್ಪುಗಟ್ಟಿ ಪ್ರಾಬ್ಲಮ್ ಆಗ್ತಿರೋದು. ಓಕೆ, ಇದು ಇದೆಯಲ್ಲ, ಇದು ಕೊರೋನಾಗಿಂತ ಮುಂಚೆನೂ ನಿಮ್ಯಾನ್ಸ್ ಡೈರೆಕ್ಟರು ಡಾಕ್ಟರ್ ಸತೀಶ್ ಚಂದ್ರ ಅಂತಿದ್ದಾರೆ. ಅವ್ರು ಬಾಮೈದಾನೆ ಈ ಥ್ರಾಂಬೋಸಿಸ್ ಆ್ಯಂಡ್ ಥ್ರಾಂಬೋಸೈಟೋಪೀನಿಯಾ ಆಗಿ ಸತ್ತರು. ಅವಾಗ ಅವರು ಡೆಲ್ಲಿ ಏಮ್ಸ್ ತನಕ ಹೋಗಿ ಅವರು ಒಂದು ಮೀಟಿಂಗ್ ಮಾಡಿ ಕೋವಿಡ್ ಏನು ಟಾಸ್ಕ್ ಫೋರ್ಸ್ ಇದೆಯಲ್ಲ, ಟಾಸ್ಕ್ ಫೋರ್ಸ್ ಕಮಿಟಿ, ಸೆಂಟ್ರಲ್ ಕಮಿಟಿಗೆ ಹೋಗಿ ಅವರು ಫುಲ್ ಪ್ರೆಸೆಂಟೇಷನ್ ಮಾಡಿದ್ರು. ಅಂದ್ರೂ ಇವರು ಮಾಡಲಿಲ್ಲ. ಏನಕ್ಕೆ ಅಂದರೆ ಇವ್ರದ್ದೆಲ್ಲ ಸಿ ಡಿಗಳು ಡಾವೋಸಲ್ಲಿದೆ ಅಂತ ಅರ್ಥ. ಅಂದರೆ ನಿಮ್ಯಾನ್ಸ್ ಡೈರೆಕ್ಟರೇ ಇದು ತೊಂದರೆ ಆಗಿದೆ ಅಂತ ಹೇಳಿದ್ರೂ ಅವರು ರಿಟೈರ್ಡ್ ಆಗಿದ್ದಷ್ಟೊತ್ತಿನಲ್ಲಿ ಅವ್ರಿಗೆ ಬೆಲೆ ಕೊಟ್ಟಿಲ್ಲ. ಇನ್ನು ನಾವು ಪ್ರತಿಮಾ ನಾಯಕ್ ಇವಾಗಿರೋ ಪ್ರತಿಮಾ ರಾವ್ ಮೇಡಮ್ಗೆ ನಾನು ಡೈರೆಕ್ಟಾಗಿ ಮಾತಾಡಿದ್ದೀನಿ, ಅವರು ಒಪ್ಪಕ್ಕೆ ರೆಡಿ ಇಲ್ಲ. ಅಂದರೆ ಅವ್ರ ಮೇಲೆ ನಾವು ಹೇಳಿದ್ದೇನೆ. ಇನ್ನು ನಾನು ಡೆಲ್ಲಿನಲ್ಲಿ ಆರೋಗ್ಯ ಇಲಾಖೆ ಇಮ್ಯುನೈಸೇಷನ್ ಡೈರೆಕ್ಟರ್ನೂ ಹೋಗಿ ಮೀಟ್ ಮಾಡಿದ್ದೀನಿ. ಅವ್ರು ಹೇಳ್ತಾರೆ ನಮಗೆ WHO ಇಂದ ಗೈಡ್ಲೈನ್ಸ್ ಬರುತ್ತೆ. ಆ WHO ಕುಂತಿರೋನು ಯಾರು? ಅವನು ಜರಂಗಿ ನರಮೇಧದ ಒಬ್ಬ ಪಿಶಾಚಿ. ಸೊ ಇಂಥವ್ರು ಕೂತಿದ್ದಾಗ ಅವರು ಸೆಲೆಕ್ಟಿವ್ ಆಗಿ ಆಟ ಆಡಿದ್ದಾರೆ. ಆಮೇಲೆ ನಿಮಗೆ ಜ್ಞಾಪಕ ಇದೆ, ನಾವು 2019ರಲ್ಲಿ ನಮ್ಮ ಇದನ್ನು ಫೈಟ್ ಮಾಡಿದ್ವಿ, ಏನೋ ನಮ್ಮ ಡಾಕ್ಟರ್ಸ್ ರಿನ್ಯೂವಲ್ ಆಫ್ ರಿಜಿಸ್ಟ್ರೇಷನ್ ಬಗ್ಗೆ. ಏನಕ್ಕೆ ನಮ್ಮ ಮೇಲೆ ಇಷ್ಟು ಕಾಯ್ದೆಗಳು ತಂದರು ಅಂದರೆ, ನಾವು ರಿಜಿಸ್ಟ್ರೇಷನ್ ರಿನ್ಯೂವಲ್ ಮಾಡಬೇಕು ಅಂದರೆ ಈ ಸರ್ಕಾರದ ಗೈಡ್ಲೈನ್ಸ್ನ ಫಾಲೋ ಮಾಡಬೇಕು. ಅದಕ್ಕೆ ಅವರು ನಮಗೆ ಪ್ರತಿ 5 ವರ್ಷ ನಮ್ಮ ಪರ್ಮನೆಂಟ್ ರಿಜಿಸ್ಟ್ರೇಷನ್ನ ತೆಗೆದು 5 ವರ್ಷಕ್ಕೊಂದ್ಸತಿ ರಿನ್ಯೂವಲ್ ಮಾಡುವಂಥ ರಿಜಿಸ್ಟ್ರೇಷನ್ ಶುರು ಮಾಡಿದ್ರು 2016ರಲ್ಲಿ. ಸೊ ಆವಾಗ ಪ್ರೊಡ್ಯೂಸ್ ಮಾಡಿದ್ವಿ. ಸೊ ಅಂದರೆ ಸುಮಾರು 50 ವರ್ಷಗಳಿಂದ ಇವು ಪ್ಲ್ಯಾನ್ ಮಾಡಿಕೊಂಡು ಹೆಂಗೆ ಸೈಕಲಾಜಿಕಲಿ ನಮ್ಮನ್ನು ಜೀತ ವ್ಯವಸ್ಥೆಗೆ ತೊಗೊಂಡೋಗ್ಬೇಕು, ನಮ್ಮ ನರಮೇಧ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿರೋದು. ಅದನ್ನು ನಾವು ಈಗ ಕನೆಕ್ಟಿಂಗ್ ದ ಡಾಟ್ಸ್ ಹೇಳ್ತಾರಲ್ಲ ಸ್ಟೀವ್ ಜಾಬ್ಸು, ಆ ಸ್ಟೀವ್ ಜಾಬ್ಸು ಕನೆಕ್ಟಿಂಗ್ ದ ಡಾಟ್ಸ್ ಅಂದಂಗೆ ನಾವೆಲ್ಲದನ್ನು ಕನೆಕ್ಟ್ ಮಾಡಿದಾಗ ಅರ್ಥ ಆಗುತ್ತೆ. ಅವರು ಶುರುನಲ್ಲಿ ಹೇಳಿದ್ರು 2017ರಲ್ಲೇ ಇವರು RT-PCR ಕಿಟ್ಸ್ನ COVID-19 ಕಿಟ್ಸ್ ಅಂತ ಸೇಲ್ ಮಾಡಿದ್ದಾರೆ. ಗ್ಲೋಬಲ್ ಟೆಂಡರ್ ಕರ್ತಿದ್ದಾರೆ ರಾಕಿಫೆಲ್ಲರ್ ಫೌಂಡೇಶನ್ ಅವರು. ಸೊ ಹಂಗೆ ಮಾಡಿದ ಅಷ್ಟು ಭಂಡತನ ಇದೆ ಅಂತಂದರೆ ಅವರ ಶಕ್ತಿ ಎಷ್ಟಿರ್ಬೋದು. ಏನು ಈ ಝಯೋನಿಸ್ಟ್ ಮಾಫಿಯಾ ಅಂತಿದೆ, ಈಗ ಪ್ಯಾಲೆಸ್ಟೈನಲ್ಲಿ ಯುದ್ಧ ನಡೆಸ್ತಾ ಇರೋದು ಆಗಲಿ, ಆಮೇಲೆ 9/11 ಅಮೇರಿಕಾದಲ್ಲಿ ಅಸಾಲ್ಟ್ ಮಾಡಿದ್ದೇ ಆಗಲಿ, ಆ ಮಾಫಿಯಾ, ಇಲುಮಿನಾಟಿ ಮಾಫಿಯಾ ಅಂತ ಏನಿದೆ ಗ್ಲೋಬಲ್ 13 ಫ್ಯಾಮಿಲೀಸು,
ಅದರ ವಿರುದ್ಧ ನಾವು ಯುರೋಪಿಯನ್ ರೋಮ್ ರಾಜ್ಯ ಇನ್ನೂ ಪತನ ಆಗಿಲ್ಲ, ಅದು ಇನ್ನೂ ಕ್ಯಾನ್ಸರ್ ಥರ ಹರಡಿಕೊಂಡು ಆಳ್ತಾ ಇದೆ. ಆ ರೋಮನ್ ರಾಜ್ಯದ ಅಧಿಕಾರಶಾಹಿ ಇವರು ವಿರುದ್ಧ ನಾವೆಲ್ಲರೂ ಒಗ್ಗಟ್ಟಾಗಿ ನಮ್ಮ ಸ್ವಾತಂತ್ರ್ಯ ಉಳಿಸ್ಕೋಬೇಕು, ನಮ್ಮ ಆರೋಗ್ಯ ಉಳಿಸ್ಕೋಬೇಕು, ನಮ್ಮ ಜೀವ ಉಳಿಸ್ಕೋಬೇಕಾಗಿದೆ. ಸೊ ಇದಿದೆ ಏನಪ್ಪ, there is hope. ಆದರೆ the ordinary person, a few people, even if we protest, it is worth the effort. ನಿಜವನ್ನು ತಿಳ್ಕೊಂಡು we have to resist. We have to protect our families, our children, our wives, ನಮ್ಮ families. So India is a huge country and our people are the main resources. So ನಾವು ಇಲ್ಲ ಅಂತ ಹೇಳಿ we have to choose life. ಸಾಧ್ಯ, ಸೊ ಆವಾಗ ದೇವರು ನಮಗೆ ಆಶೀರ್ವಾದ ಕೊಡ್ತಾರೆ. ಇಂತಹ ಪರಿಸ್ಥಿತಿ ನಾವು ನಿಲ್ಲಿಸ್ಬೋದು. ಇಟ್ ಈಸ್ ವಿದಿನ್ ಅವರ್ ಕೆಪಾಸಿಟಿ. ಮಾಡೋದು ತುಂಬ ಮುಖ್ಯ. ಏನಂದರೆ ಇವಾಗ ವ್ಯಾಕ್ಸಿನೇಷನ್ ಇಲ್ಲ ಅಂತ ಹೇಳ್ಬೋದು. ಯಾಕಂದರೆ ಸೈಡ್ ಎಫೆಕ್ಟ್ಸ್ ಅಂದರೆ ಜಸ್ಟ್ ನಾರ್ಮಲ್ ಸೈಡ್ ಎಫೆಕ್ಟ್ಸ್ ಅಲ್ಲ. ತಲೆನೋವು, ಸೀಜರು ಮತ್ತು ಡ್ರೌಸಿನೆಸ್ ಎಲ್ಲ ಬರೋದು, ಇದೆಲ್ಲ ದ ಬಿಗಿನಿಂಗ್ ಆಫ್ ಯುವರ್ ಡಿಸೀಸ್. ಆಯಿತಾ? ಇನ್ನು ರೇರ್ ಅಂತಾರೆ. ರೇರ್ ಅಂದರೆ ಇನ್ನು ರೇರ್ ಇಲ್ಲ. ಅದು ತಲೆನೋವು ಅದೆಲ್ಲ ಇದು ಕಾಮನ್ ಸೈಡ್ ಎಫೆಕ್ಟ್ಸ್ ಅಂತಾರೆ. ಸೈಡ್ ಎಫೆಕ್ಟ್ಸ್ ಅಲ್ವೇ ಅಲ್ಲ, ಇದು ಬಿಗಿನಿಂಗ್ ಆಫ್ ಯುವರ್ ಡಿಸೀಸ್. ಆಮೇಲೆ ನಿಮಗೆ ತೊಂದರೆ ಕೊಡುತ್ತೆ. ಇವಾಗ ಇಟ್ಸ್ ಅ ಲಾಂಗ್ ಟರ್ಮ್ ಎಫೆಕ್ಟ್ಸು. ಸೊ ಪ್ಲೀಸ್ ಅದಕ್ಕೆ ನೀವು ಒಂದು ಡಿಟಾಕ್ಸಿಂಗ್ ಪ್ರೋಟೋಕಾಲ್ ಇದೆ ಅವೇಕಿಂಗ್ ಇಂಡಿಯಾ ಮೂವ್ಮೆಂಟಿಂದ. awakeningindiamovement.com ಹೋದರೆ ಅಲ್ಲಿ ಡಿಟಾಕ್ಸ್ ಪ್ರೋಟೋಕಾಲ್ ಇದೆ. ಅಲ್ಲೆಲ್ಲ ನಿಮಗೆ ಸೇರುತ್ತೆ ಹೆಂಗೆ ಡಿಟಾಕ್ಸ್ ಮಾಡಬೇಕು ಅಂತ. ಸೊ ನಾನು ಇವಾಗ ಎಲ್ಲ ಡಾಕ್ಟರ್ಸ್ ಮತ್ತು ಎಕ್ಸ್ಪರ್ಟ್ಸ್ಗಳಿಗೆಲ್ಲ ಅಂತ ಥ್ಯಾಂಕ್ ಯು ಹೇಳ್ತಾ, ಇನ್ನೇನೇ ಪ್ರಶ್ನೆ ಇದ್ದರೆ ಹೇಳಿ, ಇಲ್ಲಾಂದರೆ ನಾವು ಇದು ಮುಗಿಸೋಣ. ಒಂದೇ ಒಂದು ಸಿಂಪಲ್ ಡಿಟಾಕ್ಸಿಫಿಕೇಶನ್ ಅಂದರೆ, ಆಗಲೇ ಸತ್ಯ ಮತ್ತು ಆಹಾರದ ಬಗ್ಗೆ ಹೇಳಿದೆ. ಇಕೋಸ್ಪ್ರಿನ್ ಅನ್ನೋ ಟ್ಯಾಬ್ಲೆಟು ರಕ್ತ ಹೆಪ್ಪುಗಟ್ಟೋದನ್ನು ತಡಿಸುತ್ತೆ. ಸೊ ಅದೊಂದು 14 ಮಾತ್ರೆಗೆ ₹4. ಅದು ಏನೇ ಕಾಯಿಲೆ ಬಂದ್ರೂ ಹೊಟ್ಟೆ ಉರಿ ಇದ್ದರೆ ಬೇಡ, ಅಥವಾ ಅಲರ್ಜಿ ಇದ್ದರೆ, ಆಸ್ಮಾ ಆಗೋದಾದರೆ ಅದರಿಂದ ತೊಗೊಂಡು ಬೇಡ. ಇಲ್ಲಾಂದರೆ ಯಾರು ಬೇಕಾದ್ರೂ ತೊಗೊಬೋದು. ಅದು ರಕ್ತ ಹೆಪ್ಪುಗಟ್ಟೋದನ್ನು ತಡೆಯುತ್ತೆ, ರಕ್ತ ತೆಳ್ಳಗೆ ಮಾಡಲ್ಲ, ಅನಾವಶ್ಯಕವಾಗಿ ರಕ್ತ ಹೆಪ್ಪುಗಟ್ಟೋದನ್ನು ತಡೆಯುತ್ತೆ. ಇನ್ನು ಜೊತೆಗೆ ವಿಟಮಿನ್ ಡಿ, ಬಿಸಿಲು ಸೂರ್ಯ ಸ್ನಾನ ಮಾಡಿದ್ರೆ ವಿಟಮಿನ್ ಡಿ ಸಿಗುತ್ತೆ. ಇಲ್ಲ ಆಗಲಿಲ್ಲ ಅಂದರೆ ವಿಟಮಿನ್ ಡಿ ಟ್ಯಾಬ್ಲೆಟ್ ತೊಗೊಳ್ಳಿ. ಮೆಗ್ನೀಷಿಯಮ್ ಅನ್ನೋ ಟ್ಯಾಬ್ಲೆಟ್ ಬರುತ್ತೆ, ಅದು ಎಷ್ಟೋ ಬೇಕಿದ್ರೆ ಇನ್ನೊಂದು ಆಲ್ಫಾ ಲೈಪೋಯಿಕ್ ಆಸಿಡ್, ಅಸಿಟೈಲ್-ಸಿಸ್ಟೀನ್ ಅಂತ ಇನ್ನೊಂದು ಟ್ಯಾಬ್ಲೆಟ್ ಬರುತ್ತೆ. ಕಾಸ್ಟ್ಲಿ ಮೆಡಿಸಿನ್ಗಿನ್ನ ಮೊದಲು ನಾವು ಸತ್ಯವಂತರಾದರೆ ಎಂಥದೇ ಮಿಸೈಲ್ ಬಿಡಲಿ ನಾವು ಅದನ್ನು ತಡ್ಕೋಬೋದು. ಸೊ ಬನ್ನಿ, ಒಂದು ಸತ್ಯಯುಗ ಕಟ್ಟೋಣ, ಭೂಮಿನ ಸ್ವರ್ಗ ಮಾಡೋಣ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಈಗ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಆಗೋಗ್ಬಿಟ್ಟಿದೆ. ಅದನ್ನು ವಾಪಸ್ಸು ಅಲ್ಲಿ ಅಧಿಕಾರದಲ್ಲಿ ಕೂತಿರೋರನ್ನ ಕಿತ್ತೆಗೆದು ನಾವು ವಾಪಸ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಮಾಡೋಣ. ಪ್ರಜಾಪ್ರಭುತ್ವ ಹೋಗಿ ಪಕ್ಷಪ್ರಭುತ್ವ ಆಗಿದೆ, ಅದನ್ನು ಕಿತ್ತು ಸ್ವತಂತ್ರ ಅಭ್ಯರ್ಥಿಗಳಿಗೆ ಓಟ್ ಹಾಕಿ ಅಟ್ಲೀಸ್ಟ್ ಈ ಕಾಗದ ಮಧ್ಯದಲ್ಲಿ 6 MLC ಸೀಟ್ ಆದರೂ ಸ್ವತಂತ್ರ ಅಭ್ಯರ್ಥಿಗಳನ್ನ ಗೆಲ್ಲಿಸಿ ನಾವು ವಾಪಸ್ಸು ಪ್ರಜಾಪ್ರಭುತ್ವ ತರ್ತೀವ ಅನ್ನೋದು ನಾವು ಯೋಚಿಸಬೇಕಾಗಿದೆ. ಬನ್ನಿ, ಭೂಮಿ ಸ್ವರ್ಗ ಮಾಡೋಣ ಅಂತ. ಧನ್ಯವಾದ. ಅದೇ WHO ಟ್ರೀಟಿ ಡೈರೆಕ್ಟರ್ ಅವರು ಕ್ವಾಲಿಫೈಡ್ ಡಾಕ್ಟರ್ ಅಲ್ಲ. ಫಸ್ಟ್ ಆಫ್ ಆಲ್ ಅವ್ರ ಮಾತು ಕೇಳಿಬಿಟ್ಟು ನಾವು ರಿಯಾಕ್ಟ್ ಆಗ್ತಾ ಇದ್ದೀವಿ. ಆಮೇಲೆ ಬಿಲ್ ಗೇಟ್ಸ್ ಡಾಕ್ಟರ್ ಅಲ್ಲ. ಸೊ ಎಂಥವ್ರನ್ನ ಕೇಳಿಬಿಟ್ಟು ನಾವು ವ್ಯಾಕ್ಸಿನೇಷನ್ ತೊಗೊಂಡ್ಬಿಟ್ಟು ಒದ್ದಾಡ್ತಾ ಇದ್ದೀವಿ. ಆ್ಯಂಡ್ ಸಾವುಗಳು ನೋಡಿದ್ರೆ ಇದೆಲ್ಲ ಪಿಕ್ಚರ್ಸ್ ಎಲ್ಲ ಹಾಕಿದೆಲ್ಲ ನಮ್ಮ QR ನೆಟ್ವರ್ಕ್ ಎಲ್ಲ ಪೇರೆಂಟ್ಸ್ ಬಂದು ಹಾಕಿದ್ದಾರೆ. ನೆಕ್ಸ್ಟ್ ಯೂಟ್ಯೂಬಿಂದ ತೆಗೆದಾಕಿದ್ದಾರೆ. ಪ್ಲೀಸ್ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ, ಈಗ ಹೇಳಿದ್ದೆಲ್ಲ ನೀವು ಪ್ಲೀಸ್ ಇದನ್ನು ಹಾಕಿ ಜನರನ್ನ ತಿಳಿಸಿ, ಇದೆಲ್ಲ ಏನು ಆಗ್ತಾ ಇದೆ ಅಂತ. ಇದು ತಪ್ಪು ನಡೀತಾ ಇದೆ, ಈ ತಪ್ಪನ್ನು ನಿಲ್ಲಿಸಬೇಕು, ನಿಜನ ಹೇಳಬೇಕು, ಜನರನ್ನ ತಿಳಿಸಿ ಪ್ಲೀಸ್. ಇದನ್ನು ರಿಕ್ವೆಸ್ಟ್ ಮಾಡ್ತಾ ಡಾಕ್ಟರ್ ಏನಾರು ಹೇಳಬೇಕು ನಿಮಗೆ, ಇದನ್ನು ಹೇಳ್ತೀರಾ? ಸರ್ ಇದು ಮುಗಿಸ್ತಾ ನಿಮಗೆ ತುಂಬ ಧನ್ಯವಾದ ಹೇಳ್ತೀನಿ. ಪ್ಲೀಸ್ ಈ ವಿಷಯನ ಪ್ಲೀಸ್ ಜನರಿಗೆ ತುಂಬ ಜನರಿಗೆ ತಲುಪಿಸಿ. ಥ್ಯಾಂಕ್ ಯು ಸೋ ಮಚ್. ಲಂಚ್ ಆಗಿದೆ, ಸೊ ಅಲ್ಲಿ ಪ್ಲೀಸ್ ಅಲ್ಲಿ ಕೊಟ್ಟು ಥ್ಯಾಂಕ್ ಯು.